ಶ್ರೀ ಗುರುಭ್ಯೋ ನಮಃ. ತಾಯಿಯ ತಂದೆಯ ಮಮತೆ ವಾತ್ಸಲ್ಯ ಯಾವ ದೇವರು ನೀಡಬಲ್ಲ ಜಗದಿ ನಮಗೆಲ್ಲ. ತಾಯಿಯ ತಂದೆಯ ಮಮತೆ ವಾತ್ಸಲ್ಯ ಸೃಷ್ಟಿ ಮಾಡಿದ ಬ್ರಹ್ಮದೇವ ಭಕ್ತ ಬಾಂಧವ ಮಹಾವಿಷ್ಣು ಶರಣು ಪಾಲಕ ಮಹಾದೇವ ಶರಣು ಪಾಲಕ ಮಹಾದೇವ ಎತ್ತ ಕರುಳನು ಕಾಣದೆ ಎತ್ತ ಕರುಳನು ಕಾಣದೆ ಶಿಲೆಗಳಾದರೂ ಲೋಕದಿ ತಾಯಿಯ ತಂದೆಯ ಮಮತೆ ವಾತ್ಸಲ್ಯ. ಅಂದರೆ ಈ ಒಂದು ಹಾಡು ನಾನು ಹಾಡಲು ಭಾಳ ಖುಷಿಯಾಗಿ ನಿಮ್ಮನ್ನು ಹಂಚ್ಕೊಳ್ತಾ ಇದ್ದೀನಿ. ನನ್ನ ಗುರುಜನರೇ, ಬಂಧುಗಳೇ, ಸ್ನೇಹಿತರೇ, ಆತ್ಮೀಯ ನನ್ನ ಶಿಕ್ಷಕ ಬಂಧು ಮಿತ್ರರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ದಿನ ನಾನು ನಿಮ್ಮಲ್ಲಿ ಒಂದು ಹೃದಯ ಸ್ಪರ್ಶಿ ಒಂದು ಮಾತನ್ನು ಹಂಚಿಕೊಳ್ಳಲು ತುಂಬ ಖುಷಿ ಪಡುತ್ತಿದ್ದೇನೆ. ಆ ಒಂದು ಸಣ್ಣ ಒಂದು ಮಾತು ಎಂದರೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಇದು ಕೇವಲ ಕಹಾವಲ್ಲ, ಇದೊಂದು ಆದರ್ಶಪೂರ್ವ ಅಥವಾ ಹೃದಯ ಸ್ಪರ್ಶಿ ತುಂಬ ವ್ಯಕ್ತಿತ್ವವುಳ್ಳ ಒಂದು ಆನಂದಭರಿತವಾದ ಒಂದು ಮಾತು ಇದರಲ್ಲಿ ಅಡಗಿದೆ. ಇದೊಂದು ತತ್ವ. ಈ ತತ್ವಕ್ಕೆ ಬಹಳ ಅರ್ಥ ಇದೆ ಬಂಧುಗಳೇ. ಉಪ್ಪು ಎಷ್ಟು ಸಣ್ಣ ವಸ್ತು ಆದರೂ ಉಪ್ಪಿಗೆ ಎಷ್ಟು ರುಚಿ ಇದೆ ಎನ್ನುವುದು ನೀವು ಎಲ್ಲರೂ ಸಹ ತಿಳಿದಿದ್ದೇವೆ. ಆದರೆ ಎಂತಹ ಅದ್ಭುತ ಅಡುಗೆ ಮಾಡಿದರೂ ಸಹ ಉಪ್ಪಿಲ್ಲದೆ ನಾವು ಊಟ ಮಾಡಿದಾಗ ನಮ್ಮ ನಾಲಿಗೆಗೆ ರುಚಿ ಕೊಡುವುದೇ ಇಲ್ಲ. ಅಂತಹ ಉಪ್ಪು ನಾವು ರುಚಿಸದೇ ಇದ್ದಲ್ಲಿ ನಾವು ಎಂತಹ ಆಹಾರ ನಾವು ತಿಂದರೂ ಸಹ ಅದರ ಒಂದು ಸಾತ್ವಿಕತೆ ಅಥವಾ ಅದರ ಒಂದು ರುಚಿ ಯಾವುದಕ್ಕೂ ನಾವು ಹೋಲಿಕೆ ಮಾಡೋದಕ್ಕಾಗೋದಿಲ್ಲ. ಹಾಗೆಯೇ ತಾಯಿ ಸಹ ಉಪ್ಪಿಗೆ ಯಾವ ರೀತಿ ರುಚಿಗೆ ಯಾವ ಆದ್ಯತೆ ನಾವು ಉಪ್ಪಿಗೆ ಕೊಡ್ತೀವೋ, ಇಡೀ ನಮ್ಮ ಜಗತ್ತಿನಲ್ಲಿ ತಾಯಿಗಿಂತ ಬಂಧು ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ ಬಂಧುಗಳೇ. ಎಂದಿಗೂ ತಾಯಿ ಪ್ರಪಂಚದಲ್ಲಿ ಕೆಟ್ಟ ತಂದೆ ಇರಬಹುದೇ ವಿನಃ ಕೆಟ್ಟ ತಾಯಿ ಯಾವತ್ತೂ ನಾವು ನೋಡೋದು ಇಲ್ಲ. ಅದು ಯಾರಿಗೂ ನಾವು ಹೋಲಿಕೆ ಮಾಡತಕ್ಕಂಥ ಒಂದು ವಸ್ತು ತಾಯಿ ಅಲ್ಲ. ತಾಯಿ ಪ್ರೀತಿ ಎಂಥದ್ದು, ಅದರ ಸವಿ ಎಂಥದ್ದು, ಅದನ್ನು ಸವಿದವರಿಗೆ ಗೊತ್ತು ಅದರ ಒಂದು ರುಚಿ. ಹೀಗೆ ಉಪ್ಪಿನ ರುಚಿಗೆ ಒಂದೇ ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ. ಒಬ್ಬ ಊರಿನಲ್ಲಿ ಒಂದು ರಾಜ ಇರ್ತಾರೆ. ಆ ರಾಜನಿಗೆ ಏನೋ ಒಂದು ವಿಷಯ ಕುರಿತು ಆಲೋಚನೆಗೆ ಬರುತ್ತೆ. ಅವರ ದಿನ ಒಂದು ರಾಜನ ಒಂದು ಇದರಲ್ಲಿ ಆಸ್ಥಾನದಲ್ಲಿ ಯೋಚನೆ ಮಾಡ್ತಾನೆ. ಅವರಿಗೆ 3 ಜನ ಹೆಣ್ಣು ಮಕ್ಕಳಿರ್ತಾರೆ. ಆ ಹೆಣ್ಣು ಮಕ್ಕಳನ್ನು ನನ್ನ ಮಕ್ಕಳನ್ನು ನಾನು ಪರೀಕ್ಷೆ ಮಾಡಬೇಕಲ್ಲ, ನನ್ನ ಮೇಲೆ ಎಷ್ಟು ಅವರು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಾನು ಪರೀಕ್ಷೆ ಮಾಡಬೇಕು ಅಂತ ಅವರ ಆಲೋಚನೆಗೆ ಬರುತ್ತೆ. ಆಗ ಒಂದು ದಿನ ರಾಜ ಏನು ಮಾಡ್ತಾನೆ, ತನ್ನ 3 ಜನ ಹೆಣ್ಣು ಮಕ್ಕಳನ್ನು ಒಬ್ಬೊಬ್ಬರನ್ನಾಗಿ ಕರೀತಾರೆ. ಮೊದಲನೇ ಮಗಳನ್ನು ಕರೀತಾರೆ. ಅಮ್ಮ, ನನ್ನ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ, ನನ್ನನ್ನು ಎಷ್ಟು ಪ್ರೀತಿಸುತ್ತೀಯ ನೀನು ಅಂತ ಕೇಳಿದಾಗ ಆ ಮಗು ಹೇಳ್ತಾಳೆ, ಅಪ್ಪ
ನೀನು ಸುಗಂಧ ಏನು ಗಂಧದ ಸುಗಂಧ ಎಷ್ಟು ಎಷ್ಟು ಸುವಾಸನೆ ಇರುತ್ತೆ, ಅದಕ್ಕೆ ಹೋಲಿಸಿ ಅಂತಹ ಸೌಗಂಧ ಅಂತದ ಒಂದು ಸುಗಂಧ ದ್ರವ್ಯ ಯಾವ ಥರ ಘಮಘಮನೆ ವಾಸನೆ ಬರ್ತಾ ಇರುತ್ತೆ, ಅದಕ್ಕೆ ಹೋಲಿಸಿ ನಿನ್ನನ್ನು ಪ್ರೀತಿಸ್ತೇನೆ, ಅಷ್ಟು ನಿನ್ನನ್ನು ಪ್ರೀತಿಸ್ತೇನೆ, ಅದರ ಪರಿಮಳದಷ್ಟು ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳ್ತಾಳೆ. ಆ ಎರಡನೇ ಮಗಳನ್ನ ಕರೀತಾರೆ. ಆಗ ಎರಡನೇ ಮಗಳು ಬರ್ತಾಳೆ. ಅಮ್ಮ, ನೀನು ನನ್ನನ್ನು ಎಷ್ಟು ಪ್ರೀತಿಸ್ತೀಯ ಮಗಳೇ ಅಂತ ಕೇಳಿದಾಗ ಆ ಎರಡನೇ ಮಗಳು ಹೇಳ್ತಾಳೆ, ಅಪ್ಪ, ನಾನು ನಿನ್ನನ್ನು ಬೆಳ್ಳಿಯ ಹಾರಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತೀನಿ ನಿನ್ನ ಅಂತ ಹೇಳ್ತಾಳೆ. ಆಗ ತಂದೆಗೆ ತುಂಬಾ ಖುಷಿ ಆಗುತ್ತೆ. ಏಕೆಂದರೆ ತನ್ನ ಮಕ್ಕಳು ನನ್ನನ್ನು ಈ ರೀತಿ ಪ್ರೀತಿಸ್ತಾರಲ್ಲ ಅಂತ ಅವರಿಗೆ ಒಂದು ರೀತಿಯ ಖುಷಿ ಆಗುತ್ತೆ. ಆಮೇಲೆ ಕಡೆಯದಾಗಿ ಮೂರನೇ ಮಗಳನ್ನು ಕರೀತಾರೆ. ಕರೆದಾಗ ಮೂರನೇ ಮಗಳನ್ನು ಅಮ್ಮ, ನನ್ನನ್ನು ನೀನು ಎಷ್ಟು ಪ್ರೀತಿಸ್ತೀಯ ಮಗಳೇ ಅಂತ ಕೇಳಿದಾಗ ಆಗ ಹೇಳ್ತಾರೆ, ಮಗಳು ಹೇಳ್ತಾಳೆ, ಅಪ್ಪ, ನಾನು ನಿನ್ನನ್ನು ಉಪ್ಪಿನಷ್ಟು ಪ್ರೀತಿಸ್ತೇನೆ ಅಂತ. ಆಗ ರಾಜನಿಗೆ ಇದೇನಿದು, ನನ್ನ ಮಗಳನ್ನ ನಾನು ಇಷ್ಟು ಚೆನ್ನಾಗಿ ಸಾಕ್ತಾ ಇದ್ದೀನಿ, ನನ್ನನ್ನು ಸಣ್ಣ ಒಂದು ಉಪ್ಪಿಗೆ ಬೆಲೆ ಕಟ್ಟೋ ಥರ ನನ್ನನ್ನು ಉಪ್ಪಿಗೆ ಹೋಲಿಕೆ ಮಾಡಿಬಿಟ್ಲಲ್ಲ, ಈ ಮಗು ನನಗೆ ಬೇಡವೇ ಬೇಡ ಅಂತ ಆಚೆ ಕಳಿಸ್ಬಿಡ್ತಾರೆ. ಆ ಮಗು ಪಾಪ ಹೋಗಿ ಕಾಡಿನಲ್ಲಿ ವಾಸ ಮಾಡ್ಕೊಂಡು ಈಗಲೇ ಈ ಥರನೇ ಜೀವನ ಮಾಡಿಕೊಂಡು ಸಾಗಿಸ್ತಾ ಇರ್ತಾಳೆ ಜೀವನನ. ಒಂದು ದಿನ ಕಾಡನ್ನು ಪರಿಶೀಲನೆ ಮಾಡಬೇಕು ಅಂತ ರಾಜ ಹೋಗ್ತಾನೆ. ಹೋದಾಗ ಆಕಸ್ಮಿಕವಾಗಿ ಆ ಊರಿಗೆ ಹೋಗ್ತಾನೆ. ಆ ಊರಿಗೆ ಅತಿಥಿಯಾಗಿ ಇವರ ಮನೆಗೆ ಹೋಗ್ತಾರೆ ರಾಜ. ಆಗ ಆ ಮಗಳಿಗೆ ತನ್ನ ಅಪ್ಪನನ್ನು ಗುರುತು ಹಿಡಿತಾಳೆ. ಆದರೆ ಅಪ್ಪನಿಗೆ ಮಗಳು ಯಾರೆಂದು ಗುರುತು ಸಿಗೋದಿಲ್ಲ. ಆಗ ಏನಾಗ್ತದೆ ಅಂದರೆ, ಆ ಮಗು ತನಗೆ ನಾನೇ ನಿನ್ನ ಮಗಳೆಂದು ಹೇಳದೆ ಆ ಅತಿಥಿ ಸತ್ಕಾರವನ್ನು ಮಾಡ್ತಾಳೆ. ಅವರ ತಂದೆಗೋಸ್ಕರ ಅಡುಗೆಯನ್ನು ಮಾಡ್ತಾಳೆ, ಊಟಕ್ಕೆ ಬಡಿಸ್ತಾಳೆ. ಆ ಬಡಿಸಿದಾಗ ರಾಜ ಊಟ ಮಾಡ್ತಾ ಇರ್ತಾನೆ. ಅದರಲ್ಲಿ ಯಾವುದೇ ರುಚಿ ರಾಜನಿಗೆ ಕಾಣಿಸ್ಲಿಲ್ಲ. ಕಾರಣ ಆ ಮಗಳು ಅದಕ್ಕೆ ಉಪ್ಪನ್ನು ಹಾಕಿರೋದಿಲ್ಲ. ಆಗ ಒಂಥರ ವಿಕೃತ ಪಡಿಸಿದ ಮುಖ ರಾಜ, ಒಂಥರ ಮನಸ್ಸಿಗೆ ಬೇಸರ ಮಾಡಿಕೊಂಡ. ಆಗ ರಾಜ ಹೇಳ್ತಾನೆ, ಇಂಥ ಊಟ ನನಗೆ ಇಷ್ಟ ಆಗೋದಿಲ್ಲ ಅಂತ ಎದ್ದೋಗೋಕ್ಕೆ ಶುರು ಮಾಡ್ತಾನೆ. ಹಾಗೆ ಹೇಳ್ತಾಳಪ್ಪ, ನಾನು ಅದಕ್ಕೆ ಉಪ್ಪು ಹಾಕಿಲ್ಲ. ಆ ದಿನ ನಾನು ನಿನ್ನನ್ನು ಉಪ್ಪಿನಷ್ಟು ಪ್ರೀತಿಸುತ್ತೇನೆ ಅಂದರೆ ನೀನು ತಪ್ಪಾಗಿ ತಿಳಿದೆ ನನ್ನ. ಈಗ ಉಪ್ಪು ಹಾಕದ ಊಟ ನಿನಗೆ ಬಡಿಸಿದಾಗ ಅದರ ರುಚಿ ಇಲ್ಲ ಎಂದು ನಿನಗೆ ಗೊತ್ತಾಯ್ತೆ ಅಂತ ಕೇಳಲು. ಆಗ ಅಯ್ಯೋ, ಎಂಥ ತಪ್ಪು ಮಾಡಿಬಿಟ್ಟೆ ನಾನು, ನನ್ನ ಕ್ಷಮಿಸಮ್ಮ ಅಂತ ಅಪ್ಪಿಕೊಂಡು ತನ್ನ ಒಂದು ಪ್ರೀತಿಯನ್ನು ವ್ಯಕ್ತಪಡಿಸ್ತಾನೆ ತಂದೆ. ಆಗ ಮಗಳು ತನ್ನ ತಂದೆಯ ತಪ್ಪನ್ನು ಅರಿತುಕೊಂಡಿದ್ದಕ್ಕೆ ತುಂಬ ಖುಷಿಪಟ್ಟು ಮಗಳು ಮತ್ತು ತಂದೆಯ ಜೊತೆಗೆ ರಾಜ್ಯಕ್ಕೆ ಬರ್ತಾಳೆ. ಹಾಗೆ ತಾಯಿಯ ಒಂದು ಪ್ರೀತಿಗೆ ಒಂದು ಸಣ್ಣ ಕಥೆ. ತಾಯಿ ಎಂತಹ ಮಹಿಮೆಯನ್ನು ತನ್ನ ಅಂತರ್ಯದಲ್ಲಿ ಇಟ್ಕೊಂಡಿರ್ತಾಳೆ. ತನ್ನ ಮಕ್ಕಳಿಗೆ ಒಂದು ಉಜ್ವಲ ಭವಿಷ್ಯಕ್ಕಾಗಿ ಹಗಲು ರಾತ್ರಿ ಚಿಂತನೆ ಮಾಡ್ತಾನೇ ಇರ್ತಾಳೆ. ಒಂದು ಮಗನಿಗೆ ಒಬ್ಬ ತಾಯಿ ಏನು ಮಾಡ್ತಾಳೆ, ನನ್ನ ಊರಿನಲ್ಲಿ ಬರೀ ಓದಿಸಿದ್ರೆ ನನ್ನ ಮಗ ಒಳ್ಳೆಯ ಉತ್ತಮ ವಿದ್ಯಾವಂತನಾಗೋದಕ್ಕೆ ಸಾಧ್ಯ ಇಲ್ಲ, ಹೊರಗಡೆ ನಾನು ಮಗನ ಕಳಿಸಿ ಚೆನ್ನಾಗಿ ಓದಿಸಿ ಅವನಿಗೆ ಒಳ್ಳೆಯ ಕೆಲಸನ ನಾನು ಕೊಡಿಸ್ಬೇಕು, ನನ್ನ ಮಗ ಎಲ್ಲರಿಗಿಂತೂ ಹೆಚ್ಚಿನ ಒಳ್ಳೆಯ ವಿದ್ಯಾವಂತನಾಗಿ ನನ್ನ ಮುಂದೆ ಬದುಕಬೇಕು ಅಂತಕ್ಕಂಥ ಆಸೆ ಆ ತಾಯಿ ಇಟ್ಕೊಂಡಿರ್ತಾಳೆ. ಆಗ ಒಂದಿನ ಏನು ಮಾಡ್ತಾಳೆ, ತನ್ನ ಕೂಲಿಯನ್ನು ಮಾಡಿ ಆ ಒಂದು ದಿನದಲ್ಲಿ ಅಷ್ಟು ಹಣನ ಕೂಡಾಕಿ ನಂತರ ಮಗನನ್ನು ಬೇರೆ ಕಡೆ ವಿದ್ಯಾಭ್ಯಾಸಕ್ಕಾಗಿ ಕಳಿಸ್ತಾಳೆ. ಅಲ್ಲಿ ಆ ಮಗು ಏನು ಮಾಡ್ತಾನೆ, ಅದಕ್ಕೆ ಹೇಳೋದು ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ. ನಮ್ಮ ಒಂದು ಆಯ್ಕೆ, ಸಹವಾಸದ ಆಯ್ಕೆ ಅಂದರೆ ಸ್ನೇಹಿತರ ಆಯ್ಕೆ ಬಹಳ ಚೆನ್ನಾಗಿರೋನ ಆಯ್ಕೆ ಮಾಡ್ಕೊಬೇಕು. ಹುಡುಗಾಟದ ಹುಡುಗರು, ಈಗ ಒಂದು ಹುಡುಗರು ನೋಡಿದ್ದೀರಲ್ಲ, ನೀವು ನೋಡಿದ್ದೀವಿ,
ಅವರ ಒಂದು ಮಾತುಗಳಲ್ಲಿ ಕಲಿತು ಆಡಿ ಆಟ ಪಾಠ ಎಲ್ಲ ನೋಡಿ ತನ್ನ ತಾಯಿಯ ಬಗ್ಗೆ ಇರ್ತಕ್ಕಂಥ ಪ್ರೀತಿ ಎಲ್ಲ ಮರ್ತೋಗ್ತಾ ಇರ್ತಾನೆ. ಒಂದು ದಿನೇ ತಾಯಿಯ ಬಗ್ಗೆ ಆಲೋಚನೆ ಸಹ ಮಾಡದೆ ಅವನು ದಿನನಿತ್ಯವನ್ನು ಕಳೀತಾ ಇರ್ತಾನೆ. ಒಂದು ದಿನ ಅವನಿಗೆ ಬಹಳ ಆರೋಗ್ಯ ಹದಗೆಡುತ್ತದೆ. ಆಗ ಒಂದು ದಿನ ಎಲ್ಲರೂ ಸಹ ಸ್ನೇಹಿತರು ಜೊತೆಯಲ್ಲಿದ್ದವರೆಲ್ಲರೂ ಸಹ ಯಾರೂ ಅವನನ್ನು ನೋಡೋದಕ್ಕೆ ಬರೋದಿಲ್ಲ. ಆದರೆ ತಾಯಿ ಹೋಗಿ ಮಗನ್ನ ಕರೆದು ಒಂದು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಇಟ್ಟು ಸೇವೆ ಮಾಡ್ತಾಳೆ. ಸೇವೆ ಮಾಡಿ ಹಗಲು ರಾತ್ರಿ ನಿದ್ದೆ ಕೆಟ್ಟು ನನ್ನ ಮಗನನ್ನು ಒಳ್ಳೆಯ ಆರೋಗ್ಯವಂತನಾಗಿ ಮಾಡಪ್ಪ ಸ್ವಾಮಿ ಅಂತ ದೇವರಲ್ಲಿ ಸದಾ ಬೇಡ್ತಾ ಇರ್ತಾಳೆ. ಅಂತಹ ತಾಯಿ ಆಮೇಲೆ ಅವನು ನೋಡ್ತಾ ಯಾರೂ ಸ್ನೇಹಿತರಿಲ್ಲ. ಆಗ ಅವನಿಗೆ ಅರಿವಾಗುತ್ತೆ, ಜ್ಞಾಪಕ ಬರುತ್ತೆ. ತಾಯಿ ಮುಂದೆ ಇರ್ತಾಳೆ. ಅಮ್ಮ, ನಾನು ಎಂತಹ ತಪ್ಪು ಮಾಡಿಬಿಟ್ನಮ್ಮ, ನಿನ್ನನ್ನು ಮರ್ತೋಗ್ಬಿಟ್ಟಿದ್ದೆ ಅಂತ ಬಹಳ ಒಂದು ಹೃದಯ ಸ್ಪರ್ಶ ಒಂದು ಭಾವನೆ ಬರುವಂತೆ ಅಳು ಬಂದು ದುಃಖ ತಡೀಲಾರ್ದೆ ಅಮ್ಮನ ಅಪ್ಕೊತಾನೆ. ಅಮ್ಮ, ನನಗೆ ನೀನೇನಮ್ಮ ಎಲ್ಲ, ನಾನು ಈ ರೀತಿ ಆಗೋದಕ್ಕೆ ನನಗೆ ಸ್ನೇಹಿತರು ಇದ್ದಾರೆ ಅಂತಂದು ಈ ಕಷ್ಟ ಕಾಲದಲ್ಲಿ ಯಾರೂ ಆಗಲ್ಲ. ಅದಕ್ಕೆ ಹೇಳೋದು, ತಾಯಿಗಿಂತ ಬಂಧು ಇಲ್ಲ. ಎಂದಿಗೂ ತಾಯಿಯನ್ನು ಯಾರಿಗೂ ಹೋಲಿಕೆ ಮಾಡೋ ಹಾಗೆ ಇಲ್ಲ. ತಾಯಿಯ ಮನಸ್ಸು ಬಹಳ, ತಾಯಿಗೆ ಕಾಳಜಿ ಇರುತ್ತೆ, ಆರೈಕೆಯಲ್ಲಿ ಒಂದು ನಿಸ್ವಾರ್ಥ ಇರುತ್ತೆ. ತಾಯಿ ಹಗಲು ರಾತ್ರಿ ನಿದ್ದೆ ಕೆಟ್ಟು ತನ್ನ ಹಾಲನ್ನು ಕುಡಿಸಿ ಮಗು ಆರೋಗ್ಯವಾಗಿದ್ದರೆ ಸಾಕಪ್ಪ ಅಂತ ತಾಯಿ ಆರೋಗ್ಯ ಕೆಡ್ತಾಳೆ ಹೊರತು ಮಗುವನ್ನು ಆರೋಗ್ಯ ಕೆಡಿಸೋದಕ್ಕೆ ಬಿಡೋದಿಲ್ಲ ಬಂಧುಗಳೇ. ಅಂತಹ ತಾಯಿಯ ಪ್ರೀತಿ ಪಡೆದವರೇ ಅತಿ ಧನ್ಯರು. ಈ ಕಾಲದಲ್ಲಿ ನಾವು ತಾಯಿಗಳನ್ನು ಹೆಚ್ಚು ಪ್ರೀತಿ ಮಾಡೋದ್ರಿಂದ ಅನೇಕ ನಮ್ಮಲ್ಲಿ ಮಾಡಿರ್ತಕ್ಕಂಥ ಅನೇಕ ಕರ್ಮಗಳು ಕಳ್ಕೊತೀವಿ. ಈಗೇನಾಗ್ತಾಯಿದೆ ಸಮಾಜ, ತಾಯಿ ತಂದೆಯರನ್ನು ನೋಡೋದಕ್ಕೆ ಅದನ್ನು ಸಹ ಭಾಗ ಮಾಡ್ತಾಯಿದ್ದಾರೆ. ಬಹಳ ಬೇಸರ ಆಗುತ್ತೆ. ನೀನು ಸಾಕು, ನೀನೊಂದಿನ ಊಟ ಮಾಡಿಸು ಹಾಕು, ನಾನೊಂದಿನ ಊಟ ಹಾಕು. 10 ಜನ ಮಕ್ಕಳನ್ನು ಎತ್ತರೂ ತಾಯಿ ಯಾರ ಒಂದು ಭಾಗ ಮಾಡೋದಿಲ್ಲ. ನನಗೆ ಇದು ಈ ಮಗು ಬೇಕು, ಈ ಮಗು ಬೇಕು. ಆ ಎಲ್ಲ 10 ಜನನ ತನ್ನ ಮಡ್ಲಲ್ಲಿ ಇಟ್ಕೊಂಡು ಸಾಕ್ತಾಳೆ. 10 ಜನ ಸೇರಿ ಒಂದು ತಾಯಿನ ಸಾಕೋದಕ್ಕೆ ಎಷ್ಟು ಕಷ್ಟಪಡ್ತಾರೆ. ಅದನ್ನು ನೋಡಿದಾಗ ಈ ಒಂದು ಜಗತ್ತಿನಲ್ಲಿ ನಾವು ಎಷ್ಟು ತಾಯಿಗಳೇ ತಬ್ಬಲಿಗಳಾಗಿದ್ದಾರೆ ಅಂತ ನೋಡ್ತಾ ಇದ್ದರೆ ಬಹಳ ಬೇಸರ ತರ್ತಕ್ಕಂಥ ವಿಷಯ ಇದಾಗಿದೆ. ಆದರೆ ಇಂತಹ ಕೆಲಸಗಳು ಯಾರು ಈಗಿನ ಯುವ ಜನತೆಯು ತಮ್ಮನ್ನು ಎತ್ತೋರ್ನ ತಾಯಿ ತಂದೆ ಯಾವತ್ತೂ ನಿಮಗೆ ಸಿಗೋದಿಲ್ಲ. ತಾಯಿಗಂತೂ ಬಂದು ಯಾರೂ ಇಲ್ಲ, ತಾಯಿಗಿಂತ ಬಂದು ಯಾರೂ ನಿಮಗೆ ಇರಲ್ಲ. ಅಂತಹ ಪ್ರೀತಿಯನ್ನು ನೀವು ಸವಿದು ನೀವು ತಾಯಿಗೆ ಒಂದು ಋಣವನ್ನು ತೀರಿಸಲು ಎಷ್ಟು ಸಾಧ್ಯವೋ ಅಷ್ಟು ನಾವು ಮಾಡೋಣ. ನನಗೂ ತಾಯಿ ಇದೆ, ನಿಮಗೂ ತಾಯಿ ಇದೆ. ತಾಯಿಯ ಒಂದು ಬಯಕೆ 100ಕ್ಕೆ 100ರಷ್ಟು ನಾವು ತೀರಿಸದಿದ್ದರೂ ಸಹ ನಮ್ಮ ಕೈಲಾದ ಮಟ್ಟಿಗೆ ಅವರಿಗೆ ಆಸೆ ಏನಿದೆಯೋ ಅವರಿಗೆ ಮನಸ್ಸಿಗೆ ಇಡಿಸಿದಂತೆ ನಾವು ನಡ್ಕೊಳ್ಳೋಣ, ಖುಷಿ ಕೊಡೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಈ ಒಂದು ಭಾಷಣವನ್ನು ನೀವು ಕೇಳಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ತಿದ್ದುಪಡಿ ಇದ್ದರೆ ನಾನು ಈ ಒಂದು ಇದನ್ನು ತಿದ್ದುಕೊಳ್ಳೋಕ್ಕೆ ಸದಾ ಸಿದ್ಧಲಿರ್ತೇನೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಅವಕಾಶಕ್ಕಾಗಿ ಧನ್ಯೋಸ್ಮಿ.